ನಮಸ್ಕಾರ, ನನ್ನ ಹೆಸರು ನಂದಗೋವಿಂದ್. ಇವರು ನಮ್ಮ ಬಾಬು ಸರ್ ದೀವಿಗೆ ಇವರು. ನಾನು ವಿದ್ಯಾಮಂದಿರ್ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ. ಇವತ್ತು ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್ ಫಿಫ್ತ್ ಪಾರ್ಟ್ ಮಾಡ್ತಾ ಇದ್ದೀವಿ, ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಬಿ ಕಾನ್ಫಿಡೆಂಟ್. ರೈಟ್. ಸೊ ಮುಂದುವರ್ಸೋಣ. ಎಸ್ ಸರ್. ಈಗಾಗಲೇ 4 ಪಾರ್ಟ್ ಆಗೋಗಿದೆ, ಹೌದಲ್ವಾ? ಎಸ್ ಸರ್. 4 ಪಾರ್ಟ್ ಆಗಿದೆ. ಇದು 5ನೇ ಪಾರ್ಟನ್ನು ಮುಂದುವರಿಸ್ತಾ ಇದ್ದೀವಿ. ಬಹುಶಃ 5, 6, 2 ಪಾರ್ಟ್ ಆಗ್ಬೋದಾ ಅಂತ ಅಂದ್ಕೊಂಡಿದ್ದೀನಿ. ಅಲ್ವೇನೋ 2 ಆಗುತ್ತೆ ಅನಿಸುತ್ತೆ, ನೋಡೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇದುವರೆಗೂ 4 ಪಾರ್ಟಿನ ವೀಡಿಯೋಗಳು ಯೂಟ್ಯೂಬಲ್ಲಿ ಲಭ್ಯ ಇದೆ. ನಿಮಗಿಲ್ಲ ಅಂದರೆ ಲಿಂಕ್ ನಮ್ಮ ಯಾರು ಟೆಕ್ನಿಕಲ್ ಟೀಮ್ ಅವ್ರು ಕಳಿಸ್ಕೊಡ್ತಾರೆ. ಪ್ಲೀಸ್ ಶೇರ್ ದಿ ಲಿಂಕ್ ಅಂದರೆ ಕಳಿಸ್ಕೊಡ್ತೀವಿ. ಮತ್ತು ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್. ಜೋರ ಕಾನ್ಫಿಡೆನ್ಸಿಂದ ಹೇಳು ಗುರು. ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ. ಮುಂದಿನ ಕ್ವಶನ್ ಕಂಟಿನ್ಯೂ ಮಾಡೋಣ. ಓದಪ್ಪ. Find the sum of the products of the corresponding terms of the sequence 2, 4, 8, 16, 32 and 128, 32, 8, 2, 1/2. ಇಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಕರಸ್ಪಾಂಡಿಂಗ್ ಟರ್ಮ್ಸ್ದು ಪ್ರಾಡಕ್ಟನ್ನು ನಾವು ಸಮೇಷನ್ ಮಾಡಬೇಕಂತೆ. ನೋಡಿ, ಏನು ಗೊತ್ತಾ, ಇಲ್ಲಿ ನೋಡು, 2 ಜೊತೆಗೆ ಏನನ್ನು ಮಲ್ಟಿಪ್ಲೈ ಮಾಡಬೇಕು? 128. 4 ಜೊತೆಗೆ ಏನು ಮಲ್ಟಿಪ್ಲೈ ಮಾಡಬೇಕು? 32. 8 ಜೊತೆಗೆ ಏನು ಮಲ್ಟಿಪ್ಲೈ ಮಾಡಬೇಕು? 8. ಓಕೆ. 16 ಜೊತೆಗೆ ಏನು ಮಲ್ಟಿಪ್ಲೈ ಮಾಡಬೇಕು? 2. 32 ಜೊತೆಗೆ ಏನು ಮಲ್ಟಿಪ್ಲೈ ಮಾಡಬೇಕು? 1/2. ಬರೆದು ಬಿಡೋಣ ಸಮ್. ಎಸ್ ಅಂತೇಳಿ 2 ಇಂಟು ಏನು ಬರೀಬೇಕು? 128 ಪ್ಲಸ್ ಏನು ಬರೀಲಪ್ಪ? 4 into 32. 4 ಇಂಟು 32 ಪ್ಲಸ್ ಏನು ಬರೀಬೇಕು? 8 into 8. 8 ಇಂಟು 8. ಆಮೇಲೆ 16 into 2. ಪ್ಲಸ್ ನಿಮ್ಮ ಮಾವ ಬರೆಯೋದಾ? ಪ್ಲಸ್ 16 into 2. 16 ಇಂಟು 2 ಪ್ಲಸ್ 32 into 1/2. 32/2 ಅಂತ ಬರೀಲ್ಲ? ಏನಾಯಿತು? 2 ಇಂಟು 128 ಏನಾಯಿತು? 256. ವೆರಿ ಗುಡ್, 256. ಆಮೇಲೆ ಪ್ಲಸ್ 128. 32 ಇಂಟು 4 ಅಲ್ವಾ? 3 4 12, 128 ಪ್ಲಸ್ ಏನಾಯಿತು? 64. ಯಾಕೆ? 8 ಇಂಟು 8 ಪ್ಲಸ್ ಏನಾಯಿತು? 32 ಪ್ಲಸ್ ಏನಾಯಿತು? ಪ್ಲಸ್ 16 ಆಯಿತು. 32 ಪ್ಲಸ್ 32/2 16 ಅಲ್ವೇನೋ? ಅರ್ಥ ಆಗ್ತಾ ಇಲ್ವಾ? 32/2 16 ಅಲ್ವಾ? ಎಸ್ ಸರ್. ಓಕೆ. ಸೊ ಇದನ್ನು ಸಮೇಷನ್ ಯೂಸ್ ಮಾಡಿ ಬರೆದ್ರೆ ಎಸ್ ಎನ್ ಫಾರ್ಮುಲಾ ಹೇಳ್ತೀಯಪ್ಪ? ಎ ಇಂಟು 1 ಮೈನಸ್ ಆರ್ ಟು ದ ಪವರ್ ಎನ್ ಬೈ 1 ಮೈನಸ್ ಆರ್. ಹೌದಲ್ವಾ? ಸೊ ಏನಾಯ್ತು ಇಲ್ಲಿ? 256 ಹಾಗೆ ಬರಿತೀನಿ. ಇಲ್ಲಿ ಫಸ್ಟ್ ಟರ್ಮ್ ಏನು? ಎ ಏನಾಗುತ್ತೆ? 256. ಎಸ್ ಸರ್. ಫಸ್ಟ್ ಟರ್ಮ್ ಏನು? 256. ಕಾಮನ್ ರೇಷಿಯೋ ಏನು? 1/2. 1/2. ಯಾಕೆಂದರೆ 128/256. ಎಷ್ಟು ಟರ್ಮ್ ಇದೆ ನೋಡು? 1 2 3 4 5. ಆದ್ದರಿಂದ ಎನ್ ಏನಾಯಿತು? 5 ಆಯಿತು. ಹೌದಲ್ವಾ? ಸೊ ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ಏನು ಬರಿತೀನಿ? 256 ಎ. ಹೌದು ತಾನೆ? ಎಸ್ ಸರ್. ಎ ಇಂಟು 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಹೌದು ತಾನೆ? ಎಸ್. ಎ ಇಂಟು 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಅಂದರೆ 1/2 ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ 1 ಮೈನಸ್ 1/2. ಈ 1 ಮೈನಸ್ 1/2 ಅಂದರೆ 1/2. 2 ಗೋಸ್ ಟು ನ್ಯೂಮರೇಟರ್. ಆದ್ದರಿಂದ 256 ಇಂಟು 2. ಹೌದಾ? ಸರ್. ಇಂಟು ಏನು ಬರಿಬೇಕು? 1 ಮೈನಸ್ 2 ಪವರ್ 5. ಯಾಕೆ? ಆರ್ ಈಸ್ 1/2, ಎನ್ ಈಸ್ 5. 256 ಹೌದು ತಾನೆ? ಇಂಟು 2 ಇಂಟು 1 ಮೈನಸ್ 1/32. ಹೌದು ತಾನೆ? 1 ಮೈನಸ್ 1/32. 1 ಮೈನಸ್ 1/32 ಅಂದರೆ ಏನಾಗುತ್ತೆ? 31/32. ವೆರಿ ಗುಡ್. 256 ಇಂಟು 2 ಇಂಟು 31 ಡಿವೈಡೆಡ್ ಬೈ 32. ಹೌದು ತಾನೆ? 16 16s 256. ಹೌದಲ್ವಾ? ಎಸ್ ಸರ್. ಹೌದು ತಾನೆ? ಎಸ್. ಸೊ ಇಂಟು 2. ಕರೆಕ್ಟ್?
16 ಇಂಟು 2 32 ಹೌದಾನೆ. ಸೊ ಇಲ್ಲಿ 2 ಬಂತು, 2 ಕ್ಯಾನ್ಸಲ್ಸ್. ಸೊ 16 ಇಂಟು 31 ಒಳಕಂತು 16 ಇಂಟು 31 ಈಸ್ 496. ಹೌದಲ್ವಪ್ಪ? Yes, sir. ಅರ್ಥ ಆಗಿದೆಯಾ? Yes. ಮುಂದಿನ ಕ್ವಶನ್ಗೆ ಹೋಗೋಣ. ವಿದ್ಯಾರ್ಥಿಗಳೇ, ನಿಮಗೆ ಈ ಪ್ರೋಗ್ರಾಮ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಪಾಠಗಳು ಇಷ್ಟ ಆದರೆ ನೀವು ದೇವಿಗೆ ಸಂಸ್ಥೆಯಲ್ಲಿ ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಓದಪ್ಪ ನೆಕ್ಸ್ಟ್ ಕ್ವಶನ್. Show that the product of the corresponding terms of the sequence a comma ar comma ar square comma so on ar n minus 1 and ಎ ಕಾಮ ಎ ಆರ್ ಕಾಮ ಎ ಆರ್ ಸ್ಕ್ವೇರ್ ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಅಂದರೆ ಒಂದು ಅಪ್ಪರ್ ಕೇಸ್ ಎ ಇದೆ, ಒಂದು ಲೋಯರ್ ಕೇಸ್ ಎ ಇದೆ. ಫಾರ್ಮ್ ಎ ಜಿ ಪಿ ಆ್ಯಂಡ್ ಫೈಂಡ್ ದಿ ಕಾಮನ್ ರೇಷಿಯೋ. ಏನಿಲ್ಲ, ಈಗ ಇನ್ನೂ ಸಿಂಪಲ್ ಭಾಷೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎರಡು ಜಮೆಟ್ರಿಕ್ ಪ್ರೋಗ್ರೆಷನ್, ಈಗ ಒಂದು 2 4 8 16 32 ಅಂತಿತ್ತು, ಇನ್ನೊಂದು 1 3 9 ಆಮೇಲೆ 27 ಅಂತಿತ್ತು. ಈ ಕರೆಸ್ಪಾಂಡಿಂಗ್ ಟರ್ಮ್ಗಳನ್ನ ಮಲ್ಟಿಪ್ಲೈ ಮಾಡಿಕೊಂಡಾಗ ಕ್ರಿಯೇಟ್ ಆಗುವಂಥ ಹೊಸ ಪ್ರೋಗ್ರೆಷನ್ ಕೂಡ ಜಮೆಟ್ರಿಕ್ ಪ್ರೋಗ್ರೆಷನ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತುಂಬ ಸಿಂಪಲ್ ಇದು, ಟ್ರೈ ಮಾಡೋಣ. ರೈಟ್. ಸೊ ಸೀಕ್ವೆನ್ಸಸ್ ಏನೇನಿದೆಯಪ್ಪ? ಫಸ್ಟ್ ಸೀಕ್ವೆನ್ಸ್ ಏನು? a comma ಎ ಕಾಮ ಏನು? ar ಎ ಆರ್ ಕಾಮ ಎ ಆರ್ ಸ್ಕ್ವೇರ್ ಆ್ಯಂಡ್ ಸೋ ಆನ್. ಹೌದಾ? yes sir ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಇದು ಮೊದಲನೇ ಸೀಕ್ವೆನ್ಸು. ಎರಡನೇ ಸೀಕ್ವೆನ್ಸು ಅದು ಕೂಡ ಸೇಮು, ಬಟ್ ಅಪ್ಪರ್ ಕೇಸ್ ಎ ಆರ್ ಸ್ಕ್ವೇರ್ so ಅಪ್ ಟು ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ನಾವು ಏನು ಮಾಡೋಣ? ಮಲ್ಟಿಪ್ಲೈ ಕರೆಸ್ಪಾಂಡಿಂಗ್ ಟರ್ಮ್ಸ್. ಹೌದಾ? yes ಮಲ್ಟಿಪ್ಲೈ ಕರೆಸ್ಪಾಂಡಿಂಗ್ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನೋಡು, ಎ ಇಂಟು ಎ ಏನಾಯಿತು? a ಎ. ಆಮೇಲೆ ನೆಕ್ಸ್ಟು ಎ ಇಂಟು ಆರ್ ಆರ್. ಹೌದಾನೆ? ಎ ಇಂಟು ಎ ಆಮೇಲೆ ಏನಾಗುತ್ತೆ? r into ಎ ಇಂಟು ಆರ್ ಆರ್. ಹೌದಾನೆ? ಎ ಇಂಟು ಆರ್ ಆರ್. ನೆಕ್ಸ್ಟ್ ಏನಾಗುತ್ತೆ? a into r ಎ ಇಂಟು ಆರ್ ಸ್ಕ್ವೇರ್. ಹೌದಾ? yes sir ಸೊ ನೆಕ್ಸ್ಟು ಇಟ್ ಕಂಟಿನ್ಯೂಸ್. ನೋಡು, ಹೀಗೇನು ಮಾಡ್ತೀನಿ ನೋಡು, ಎ ಕಾಮ, ನೋಡು, ಎ ಕಾಮ ಇಂಟು ಆರ್ ಆರ್ ಅಂತ ಇನ್ನೊಂದು ಟರ್ಮ್ ಬರ್ಕೋತೀರಿ. ನೆಕ್ಸ್ಟು ಎ ಇಂಟು ಆರ್ ಆರ್ ಹೋಲ್ ಸ್ಕ್ವೇರ್ ಆಯಿತು. ಹೌದಾ? yes sir ನೆಕ್ಸ್ಟು ಎ ಇಂಟು ಆರ್ ಆರ್ ಹೋಲ್ ಕ್ಯೂಬ್ ಆಯಿತು. ನಾನು ಫಾರ್ ದಿ ಟೈಮ್ ಬೀಯಿಂಗ್ ಐ ವಿಲ್ ಕಾಲ್ ಎ ಆ್ಯಸ್ ಬಿ. ಆರ್ ಆರ್, ನೋಡು, ಆರ್ ಆರ್ ಇದೆಯಲ್ಲ, ಅದನ್ನು ಸಿ ಅಂತ ಬರಿತೀನಿ. ಇವಾಗ ಏನಾಗುತ್ತೆ? ಇದು ಟರ್ಮ್ ಬಿ ಆಯಿತು. ಹೌದಲ್ವಾ? ಬಿ, ಇದು ಬಿ ಇಂಟು ಸಿ, ಇದು ಬಿ ಇಂಟು ಸಿ ಸ್ಕ್ವೇರ್, ಇದು ಬಿ ಇಂಟು ಸಿ ಕ್ಯೂಬ್, ಬಿ ಸಿ ಸ್ಕ್ವೇರ್, ಬಿ ಸಿ ಕ್ಯೂಬ್ ಆ್ಯಂಡ್ ಸೋ ಆನ್. ನೋಡು, ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್ ಥರ ಆಯಿತು. ಸೊ ದಿಸ್ ಈಸ್ ಡೆಫಿನೆಟ್ಲಿ ಈಸ್ ಇನ್ ಜಿ ಪಿ, ರೈಟ್? ಹೂಸ್ ಫಸ್ಟ್ ಟರ್ಮ್ ಈಸ್ ಎ. ಕಾಮನ್ ರೇಷಿಯೋ ಈಸ್ ಆರ್ ಆರ್ ಅಂದರೆ ಸಿ. ಹೌದು ತಾನೆ? ಕಾಮನ್ ರೇಷಿಯೋ ಈಸ್ ಆರ್ ಆರ್. ಫಸ್ಟ್ ಟರ್ಮು ಎ ಅಂದರೆ ಬಿ, ಕಾಮನ್ ರೇಷಿಯೋ ಈಸ್ ಆರ್ ಆರ್ ಅಂದರೆ ಸಿ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓದಪ್ಪ. Find four members forming a geometric progression in which the third term is greater than the first term by 9 and the second term is greater than the fourth by 18. ಓಕೆ, ಸಿ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡು. ಥರ್ಡ್ ಟರ್ಮ್ ಈಸ್ 9 ಗ್ರೇಟರ್ ದೆನ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಈಸ್ 18 ಗ್ರೇಟರ್ ದೆನ್ ಫೋರ್ತ್ ಟರ್ಮ್. ಅದನ್ನು ಬರೆದರೆ ಹೆಂಗೆ ಬರಿಬೇಕಪ್ಪ? T3. ವೆರಿ ಗುಡ್. T3 ಈಸ್ ಈಕ್ವಲ್ ಟು ಏನಂತ ಬರೀಲಿ? T1 plus 9. ವೆರಿ ಗುಡ್. T1 ಪ್ಲಸ್ 9. ಆಮೇಲೆ T2 T2 ಈಸ್ ಈಕ್ವಲ್ ಟು T4 plus 18. T4 ಪ್ಲಸ್ 18. ಏಕೆಂದರೆ ಸೆಕೆಂಡ್ ಟರ್ಮ್ ಈಸ್
ಗ್ರೇಟರ್ ದೆನ್ 4 ಟರ್ಮ್ ಬೈ 18. T3 is equal to T1 plus 9. T3 is equal to T1 plus 9 ಅನ್ನು ಬರೀಬೇಕಂದ್ರೆ T3 ಏನಾಗಿರುತ್ತೆ AR ಸ್ಕ್ವೇರ್, T1 ಏನಾಗಿರುತ್ತೆ A, ಹೌದು ತಾನೆ? Yes, sir. AR ಸ್ಕ್ವೇರ್ ಈಸ್ ಈಕ್ವಲ್ ಟು A ಪ್ಲಸ್ 9. ಹೌದಾ? ಇದನ್ನ ನೀನೇ ಹೇಳ್ತೀಯಾ? I- AR is equal to ಏನಂತ ಬರೀಲಿ? AR cube plus 18. ವೆರಿ ಗುಡ್. AR ಕ್ಯೂಬ್ ಪ್ಲಸ್ 18. ರೈಟ್. ಸೊ ಇದನ್ನ ಈಕ್ವೇಷನ್ 1 ಅಂತ ಕರೆಯೋಣ, ಇದನ್ನ ಈಕ್ವೇಷನ್ 2 ಅಂತ ಕರೆಯೋಣ. ನೋಡು, ಫ್ರಮ್ 1 ಮೊದಲನೇ ಈಕ್ವೇಷನಲ್ಲಿ ಎ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಏನಾಗುತ್ತೆ? ಎ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ ಏನಾಗುತ್ತೆ? AR square minus A. ವೆರಿ ಗುಡ್. AR ಸ್ಕ್ವೇರ್ ಮೈನಸ್ ಎ ಈಸ್ ಈಕ್ವಲ್ ಟು 9. ಎ ಕಾಮನ್ ತೆಗೆದ್ಬಿಟ್ರೆ ಏನಾಗುತ್ತೆ? ಆರ್ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು 9. ಹೌದಲ್ವಾ? ಸೊ ಇದರಲ್ಲಿ ಅದೇ ರೀತಿ ಇದನ್ನೇನಾದರೂ ಮಾಡಿದ್ರೆ ನೋಡು, ಎ ಆರ್ ಮೈನಸ್ ಎ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 18. ದೇರ್ ಫೋರ್ ಎ ಆರ್ ಕಾಮನ್ ತೆಗೆದ್ಬಿಟ್ರೆ 1 ಮೈನಸ್ ಆರ್ ಸ್ಕ್ವೇರ್, ಹೌದು ತಾನೆ? 1 ಮೈನಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 18 ಆಯಿತು. ಇದನ್ನು ಈಕ್ವೇಷನ್ 3 ಅಂತ ಬರೆದು ಇದನ್ನು ಈಕ್ವೇಷನ್ 4 ಅಂತ ಬರೆದು ನಾವೇನು ಮಾಡೋಣ? ಲೆಟ್ ಅಸ್ ಡಿವೈಡ್ ಈಕ್ವೇಷನ್ 4 ಡಿವೈಡೆಡ್ ಬೈ ಈಕ್ವೇಷನ್ 3. ಏನಾಗುತ್ತೆ ನೋಡಪ್ಪ? ಈಕ್ವೇಷನ್ 4 ಅಂದ್ರೇನು? ಎ ಆರ್ ಇಂಟು 1 ಮೈನಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 18, ಹೌದು ತಾನೆ? Yes. ಡಿವೈಡೆಡ್ ಬೈ ಎ ಇಂಟು ಆರ್ ಸ್ಕ್ವೇರ್ ಮೈನಸ್ 1 ನೋಡು ಈಸ್ ಈಕ್ವಲ್ ಟು 9. ಸೊ ಎ ಕ್ಯಾನ್ಸಲ್ಸ್, 9 2s are 18. ಆರ್ ಸ್ಕ್ವೇರ್ ಮೈನಸ್ 1 ಮೈನಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮೈನಸ್ ಉಳ್ಕಂತು. ದೇರ್ ಫೋರ್ ಆರ್ ಏನಾಯ್ತಪ್ಪ? R is equal to minus 2. ಮೈನಸ್ 2 ಆಯಿತು. ಸೊ ನಾವು ಪುಟ್ ಆರ್ ಇಸ್ ಈಕ್ವಲ್ ಟು ಮೈನಸ್ 2. ಎಲ್ಲಿ ಪುಟ್ ಆರ್ ಇಸ್ ಈಕ್ವಲ್ ಟು ಮೈನಸ್ 2? ಈಕ್ವೇಷನ್ ನಂಬರ್ 1 ಅಲ್ಲಿ ಹಾಕೋಣ. ಏನಾಗುತ್ತಪ್ಪ? ಎ ಇಂಟು 4. 4, ವೆರಿ ಗುಡ್. ಎ ಇಂಟು 4 ಈಸ್ ಈಕ್ವಲ್ ಟು ಎ ಪ್ಲಸ್ 9. ಅವಾಗೇನತ್ತೆ? 4a ಮೈನಸ್ ಎ ಏನಾಯಿತು? 3A. 3a ಈಸ್ ಈಕ್ವಲ್ ಟು 9. ಎ ಏನಾಯಿತು? A is equal to 3. ಎ ಈಸ್ ಈಕ್ವಲ್ ಟು 3 ಆಯಿತು. ಆದ್ದರಿಂದ 4 ನಂಬರ್ಸ್ ಯಾವ್ದು ಆಗುತ್ತಪ್ಪ? 3. 3. ಆಮೇಲೆ 3 ಇಂಟು ಮೈನಸ್ 2, 3 ಇಂಟು ಮೈನಸ್ 2 ಸ್ಕ್ವೇರ್, 3 ಇಂಟು ಮೈನಸ್ 2 ಕ್ಯೂಬ್, ಹೌದಲ್ವಾ? Yes, sir. 3 ಏನಾಯಿತು? ಸೀಕ್ವೆನ್ಸ್ ಏನಾಯಿತು? 3 ಆಮೇಲೆ Minus 6. ಮೈನಸ್ 6 12. ಪ್ಲಸ್ 12 ಮೈನಸ್ 12 Plus 12. ಪ್ಲಸ್ 12 ಮೈನಸ್ 24. ಸೊ ದಿಸ್ ಈಸ್ ದ ಸೀಕ್ವೆನ್ಸ್. 3 ಮೈನಸ್ 6 ಪ್ಲಸ್ 12 ಮೈನಸ್ 24 ಈಸ್ ದ ರಿಕ್ವೈರ್ಡ್ ಸೀಕ್ವೆನ್ಸ್. ಅರ್ಥ ಆಗಿದೆ ವಿದ್ಯಾರ್ಥಿಗಳೇ? ಮುಂದಿನ ಕ್ವಶನ್ಗೆ ಹೋಗೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಕೋಚಿಂಗ್ ಕ್ಲಾಸಸ್ ಬೇಕಂದರೆ ದಿವಿಗೆ ಸಂಸ್ಥೆಗೆ ಜಾಯಿನ್ ಆಗಿ. ಜೊತೆಗೆ ಮುಂದಿನ ವರ್ಷ ನಮ್ಮದೇ ಆದ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ಈ ಕಾಲೇಜಲ್ಲಿ ಸೇರ್ಕೋಬೋದು ಚೇಂಜ್ ಆಫ್ ಕಾಲೇಜ್ ಮೂಲಕ. ಮತ್ತು ಇಲ್ಲೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲೂ ಕೂಡ ಇದೇ ರೀತಿ ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕುಳಿತು ಪಾಠ ಮಾಡ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. The first and the nth term of a GP are A and B respectively, and if P is the product of n term, prove that P square is equal to AB Power n. Power. ಸೊ ಎ ಈಸ್ ಫಸ್ಟ್ ಟರ್ಮ್. ಎನ ನಾನು T1 ಅಂತ ಬರೀತೀನಿ. ಓಕೆ. nth ಟರ್ಮ್ನ ಟಿ ಎನ್ಗೆ ಫಾರ್ಮುಲಾ ಇದೆಯಪ್ಪ? Yes, sir. ಏನು? ಎ ಆರ್ ಟು ದ ಪವರ್ ಆಫ್ n minus 1. ಎನ್ ಮೈನಸ್ 1. ಸೊ ಇದನ್ನು ನಾನು ಬಿ ಅಂತ ಕರಿತೀನಿ, ಯಾಕೆಂದರೆ ಅವರಲ್ಲಿ ಬಿ ಅಂತ ಕೊಟ್ಬಿಟ್ಟಿದ್ದಾರೆ, ಹೌದು ತಾನೆ? ಸೊ ದಿಸ್ ಇಂಪ್ಲೈಸ್ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ಆಯಿತು. ಯಾಕೆಂದರೆ ಅವ್ರು ಎ ಈಸ್ ಈಕ್ವಲ್ ಟು ಫಸ್ಟ್ T1 ಈಸ್ ಈಕ್ವಲ್ ಟು ಎ ಅಂತ ಅಂದ್ಕೊಂಡ್ರೆ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಈಸ್ ಈಕ್ವಲ್ ಟು ಬಿ ಬೈ ಎ. ನಾವು ಲೆಟ್ ಪಿ ಈಸ್ ಪ್ರಾಡಕ್ಟ್ ಆಫ್ ಎನ್ ಟರ್ಮ್ಸ್ ಅಂತ ತಗೊಳ್ಳೋಣ. ಪ್ರಾಡಕ್ಟ್ ಆಫ್ ಎನ್ ಟರ್ಮ್ಸ್ ಆದರೆ ಏನಾಗುತ್ತಪ್ಪ? A ಎ into ಎ ಆರ್ ಆಮೇಲೆ
AR square. AR square Sohan AR up to AR to the power of N minus 1. n ಮೈನಸ್ 1 ಆಯಿತು. ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎ ಇಂಟು ಎ ಇಂಟು ಎ ಇಂಟು ಹೌದು ತಾನೆ Yes. ಎನ್ ಟೈಮ್ಸ್ ಆಯ್ತಾ. Yes. ಪ್ರಾಡಕ್ಟ್ ಇನ್ನೇನು ಬರೀಬೇಕು ಪಕ್ಕದಲ್ಲಿ R N ಆರ್ ಇಂಟು R square ಆರ್ ಸ್ಕ್ವೇರ್ ಇಂಟು ಏನಾಯಿತು ಆರ್ ಟು ದ ಪವರ್ ಆಫ್ N minus ಎನ್ ಮೈನಸ್ 1. ಸೊ ಎ ಎನ್ ಟೈಮ್ಸ್ ಎ ಅಂತ ಬರೀಬೋದು ಎ ಪವರ್ ಎನ್. ಇದೇನಾಗುತ್ತೆ ಆರ್ ಪವರ್ 1 ಪ್ಲಸ್ 2 ಹೌದು ತಾನೆ Yes. ಅಪ್ ಟು ಎನ್ ಮೈನಸ್ 1. ಈ ಸಮ್ ಆಫ್ ಎನ್ ಮೈನಸ್ 1 ಇಲ್ಲಿ ನೋಡಿ, ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಇದು ಫಸ್ಟ್ ನ್ಯಾಚುರಲ್ ನಂಬರ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಅಪ್ ಟು ಎನ್ ಇಸ್ ಗಿವನ್ ಬೈ ಎನ್ ಇಂಟು ಎನ್ ಪ್ಲಸ್ 1 ಬೈ 2. ಸಮ್ 1 2 3 ಅಪ್ ಟು ಎನ್ ಮೈನಸ್ 1 ಇಸ್ ಗಿವನ್ ಬೈ ಎನ್ ಮೈನಸ್ 1 ಇಂಟು ಎನ್ ಮೈನಸ್ 1 ಪ್ಲಸ್ 1 ಬೈ 2 ಅಂದರೆ ಎನ್ ಮೈನಸ್ 1 ಇಂಟು ಎನ್ ಬೈ 2. ಅರ್ಥ ಆಯ್ತಾ? ದಟ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಇಂಟು ನೋಡಪ್ಪ ಎ ಪವರ್ ಎನ್ ಇಂಟು ಆರ್ ಪವರ್ ಎನ್ ಇಂಟು ಎನ್ ಮೈನಸ್ 1 ಡಿವೈಡೆಡ್ ಬೈ 2. ಹೌದಾ? Yes. ರೈಟ್. ಸೊ ಇಲ್ಲಿ ಆರ್ ಪವರ್ ಎನ್ ಮೈನಸ್ 1 ಇಸ್ ಈಕ್ವಲ್ ಟು ಬಿ ಬೈ ಎ ಅಂತಿತ್ತು. ಆದ್ದರಿಂದ ನಾನೇನಂತ ಬರೀತೀನಿ ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಬೈ 2 ಅಂತ ಬರೀತೀನಿ. ಹೌದು ತಾನೆ ಬಿ ಬೈ ಎ ಪವರ್ ಎನ್ ಬೈ 2. ಸೊ ಅವಾಗ ಏನಾಗುತ್ತೆ ಎ ಅಂದರೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಎರಡು ಒಂದೇ. ಸೊ ಅದರಿಂದ ಎ ಪವರ್ ಎನ್ ಎ ಪವರ್ ಎನ್ ಬೈ 2 ಅಂದರೆ ಎ ಪವರ್ ಎನ್ ಬೈ 2 ಇಂಟು ಬಿ ಪವರ್ ಎನ್ ಬೈ 2 ಎ ಬಿ ಪವರ್ ಎನ್ ಪವರ್ 1 ಬೈ 2 ಈಸ್ ಈಕ್ವಲ್ ಟು ಪಿ. ಸ್ಕ್ವೇರ್ ಮಾಡಿದ್ರೆ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಪವರ್ ಎನ್. ಅರ್ಥ ಆಯ್ತಲ್ವಪ್ಪ? Show that the ratio of sum of n terms of a GP to the sum of n plus 1 to 2n plus 1 term of a GP is 1 by r to the power of n. ಏನಂದರೆ ಫಸ್ಟು n ಟರ್ಮ್ಸ್ ಆಫ್ ಜಿ ಪಿ ತೊಗೊಳ್ತೀವಿ, ಅದನ್ನು ಒಂದು ಲೆಟರ್ ಸೆ ಪಿ ಅಂದ್ಕೊಳ್ಳೋಣ. ನೆಕ್ಸ್ಟು ಎನ್ ಪ್ಲಸ್ 1ಇಂದ 2nth ಟರ್ಮ್ ಆಫ್ ಎ ಜಿ ಪಿ ತೊಗೋತೀವಿ, ಅದನ್ನು ಕ್ಯೂ ಅಂತ ತಂದ್ಕೊಳ್ಳೋಣ. ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು 1 ಬೈ ಆರ್ ಟು ದ ಪವರ್ ಆಫ್ ಎನ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು, ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ರೈಟ್. ಸೊ ಎಸ್ ಒನ್ ಏನಾಗುತ್ತೆ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್. ಹೌದಾ? Yes. ಅಂದರೆ ಏನಾಯಿತು ಎ ಪ್ಲಸ್ ಎ ಆರ್ ಏನಾಯಿತು ಪ್ಲಸ್ ಎ ಆರ್ ಸ್ಕ್ವೇರ್ ಅಪ್ ಟು ಏನಾಯಿತು ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಹೌದು ತಾನೆ? Yes, sir. ಸೊ ಇದನ್ನು ಎಸ್ ಒನ್ ಅಂತ ಕರೆಯೋಣ, ಈಕ್ವೇಷನ್ ನಂಬರ್ 1. ಎಸ್ ಟು ಏನು ಗೊತ್ತಾ ಸಮ್ ಆಫ್ ಎನ್ ಪ್ಲಸ್ 1 ಟು 2n ಪ್ಲಸ್ 1 ಟರ್ಮ್. ಸೊ ನೋಡು ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಲಾಸ್ಟ್ ಟರ್ಮ್ ಆದರೆ ಅದ್ರ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ ರೈಟ್? ಏನಾಗುತ್ತೆ AR ಎ ಆರ್ ಟು ದ ಪವರ್ ಆಫ್ ಎನ್. ಅದ್ರ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ AR to the power n ಎನ್ ಪ್ಲಸ್ 1 ಎ ಆರ್ ಟು ದ ಪವರ್ ಆಫ್ ಎನ್ ಪ್ಲಸ್ 1. ಲಾಸ್ಟ್ ಟರ್ಮ್ ಏನಾಗುತ್ತೆ AR ಎ ಆರ್ ಟು ದ ಪವರ್ ಆಫ್ 2n ಮೈನಸ್ 1. ಹೌದಾ? Yes, sir. ಇದರಲ್ಲಿ ಆರ್ ಟು ದ ಪವರ್ ಆಫ್ ಎನ್ ಕಾಮನ್ ತೆಗೆದುಬಿಟ್ರೆ ಏನು ಉಳಿತಪ್ಪ ಎ ಪ್ಲಸ್ ಏನು ಉಳಿತಿಲ್ಲಿ ಎ ಪ್ಲಸ್ AR ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್. ಲಾಸ್ಟ್ ಟರ್ಮ್ ಏನಾಯಿತು AR n minus ಎ 1. ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಇದೇನು ದಿಸ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ಎಸ್ 1. ಆದ್ದರಿಂದ ಎಸ್ 2 ಈಸ್ ಈಕ್ವಲ್ ಟು ಆರ್ ಟು ದ ಪವರ್ ಆಫ್ ಎನ್ ಎಸ್ 1. ಆದ್ದರಿಂದ ಎಸ್ 1 ಬೈ ಎಸ್ 2 ಏನಾಯಿತು ಎಸ್ 1 ಬೈ ಎಸ್ 2 ಈಸ್ ಈಕ್ವಲ್ ಟು 1 ಬೈ ಆರ್ ಟು ದ ಪವರ್ ಆಫ್ ಎನ್, ಹೆನ್ಸ್ ಪ್ರೂವ್ಡ್. ಮುಂದಿನ ಕ್ವಶನ್ ಓದಪ್ಪ. Insert two numbers between 3 and 81 so that the resulting sequence is GP. ನೋಡ್ಕೊ 3 ಮತ್ತು 81 ಮಧ್ಯೆ ಎರಡು ನಂಬರ್ ಹಾಕ್ಬೇಕಂತೆ, ರಿಸಲ್ಟೆಂಟ್ ಸೀಕ್ವೆನ್ಸ್ ಜಿ ಪಿ ಅಂತ. ನೋಡಿ 3 ಕೇಳಿಸ್ಕೊ, 81 ಅಂದರೆ 3 ಪವರ್ 4 ಅಲ್ವಾ? 3 ಪವರ್ 1 3 ಪವರ್ 2 3 ಪವರ್ 3 3 ಪವರ್ 4. ಇಲ್ಲಿ ಆ್ಯಡ್ ಮಾಡಬೇಕಾಗಿದ್ದು 3 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್. 3 ಸ್ಕ್ವೇರ್ ಅಂದರೆ 9, 3 ಕ್ಯೂಬ್ ಅಂದರೆ 27 ಅಷ್ಟೇ. ಆನ್ಸರ್ ಬಂದಿದೆ, ನಾವು ಅದನ್ನು ಇನ್ಸರ್ಟ್ ಮಾಡಬೇಕಲ್ವಾ?
ಇನ್ಸರ್ಷನ್ ಪ್ರೊಸೆಸ್ ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಟರ್ಮನ್ನು ಎನ ನಾವು 3 ಅಂತ ಕರೆಯೋಣ, ಬಿನ AR ಆಗಿರೋದ್ರಿಂದ 3R ಅಂತ ಕರೆಯೋಣ, ಸಿನ AR ಸ್ಕ್ವೇರ್ ಆಗಿರೋದ್ರಿಂದ ಏನಂತ ಬರಿತೀನಿ 3R ಸ್ಕ್ವೇರ್ ಅಂತ ಕರೆಯೋಣ, ಡಿ ಈಸ್ ಈಕ್ವಲ್ ಟು AR ಕ್ಯೂಬ್, ಆದ್ದರಿಂದ ಅದನ್ನ ಏನಂತ ಬರಿಬೇಕು 3R ಕ್ಯೂಬ್ ಈಸ್ ಈಕ್ವಲ್ ಟು ಆ್ಯಕ್ಚುಲಿ 81. ಹೌದಾನೆ? 3R ಕ್ಯೂಬ್ ಇಸ್ ಈಕ್ವಲ್ ಟು 81. ಸೊ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. 3R ಕ್ಯೂಬ್ ಇಸ್ ಈಕ್ವಲ್ ಟು 81 ಆಗಿರೋದ್ರಿಂದ R ಕ್ಯೂಬ್ ಏನಾಗುತ್ತಪ್ಪ 27. ವೆರಿ ಗುಡ್. ಯಾಕೆ 81/3. ದಿಸ್ ಸಿಂಪ್ಲೈಸ್ R ಕ್ಯೂಬ್ ಇಸ್ ಈಕ್ವಲ್ ಟು 81/3, 27 ಆಯಿತು. ದಿಸ್ ಸಿಂಪ್ಲೈಸ್ ವಾಟ್ ಈಸ್ R? 3. ವೆರಿ ಗುಡ್, ಬಿಕಾಸ್ 3 ಕ್ಯೂಬ್ ಈಸ್ 27. ಸೊ ಬಿ ಏನಾಯಿತು AR ಆಯಿತು. ಎ ಅಂದರೆ 3 ಅಲ್ವಾ, ಆರ್ ಅಂದರೆ 3 ಏನಾಯ್ತಪ್ಪ 3 × 3 9. ಸಿ ಏನಾಯಿತು ಏನು ಫಾರ್ಮುಲಾ AR ಸ್ಕ್ವೇರ್. AR ಸ್ಕ್ವೇರ್ ಅಂದ್ರೆ ಏನು 3 × 3 ಸ್ಕ್ವೇರ್. 3 × 3 ಸ್ಕ್ವೇರ್ ಅಂದ್ರೆ ಏನು 27. 3 × 9 27. ಸೊ therefore so the two numbers are 9 and 27. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಬಹುಶಃ 5 ವಿಡಿಯೋಗಳಲ್ಲಿ ಅಲ್ವೇನಪ್ಪ ಸೀಕ್ವೆನ್ಸಸ್ ಸೀರೀಸ್ ಪಾಠವನ್ನು ಡಿಸ್ಕಸ್ ಮಾಡಿದ್ದೀವಿ. ಒಂದು 4-5 ಪ್ರಶ್ನೆಗಳನ್ನು ಬಿಟ್ಟಿದ್ದೀವಿ. ಅದು ನೀವು ವರ್ಕ್ ಮಾಡಿ, ರೈಟ್. ಸೊ ನಮ್ಮದೇ ಆದ ಹ್ಯಾಂಡ್ ರಿಟನ್ ಮೆಟೀರಿಯಲ್ ಇರುತ್ತೆ, ಕೇಳಿದ್ರೆ ನಾವು ಕಳಿಸ್ಕೊಡ್ತೀವಿ. ಸೊ ಈ ಚಾನಲ್ಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಾಠಗಳು ಇಷ್ಟ ಆದರೆ ಇಲ್ಲೇ ಸೇರ್ಕೊಳ್ಳಿ. ಏನು ಲೈಕ್ ಅಂತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆಲ್ಲ ಹೇಳ್ಬೇಕು, ಅವ್ರಿಗೆ ಹೇಳಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.